ಸುಮ್ಮನೆ ಅವ್ರು ಬಂದಾರ ಯಾರೀ ಶೋರ ಮಾಡಿದಾರ ಬರ್ರಿ ಮುಂದಿನ ಮಕ್ಕಂದ್ರ ಬರ್ರಿ ಹೇಳಿ ಮಗ ಮದುವೆ ಮಾಡ್ತೀವಿ ಅಂದ್ರೆ ಬ್ಯಾಡ. ತಂದೆ ತಾಯಿ ಮಾತು ವಿರೋಧ. ಹೌದನ್ರಿ ಹೌದನ್ರಿ. ಈಗ ಅವರು ಹುಡುಗಿ ಗದ್ದಿಗೆ ಯಾವಾಗ ಬಂದ್ರು ಇಲ್ಲಿಂದ ಆಟ ನಂಬಿಲ್ಲ ಅವ್ರು ನನ್ನ. ಅವರ ಆತ್ಮಶರೀರದಿಂದ ಪೂರ ನನ್ನ ಮ್ಯಾಗ ನಂಬಿಕೆ ಇಟ್ಟದ. ಅಜ್ಜಾರ ಏನೇನು ಕೊಡ್ತಾರ ಏನ್ ಹಂಗೆ ಹೇಳ್ತಾರ ಅದನ್ನ ತೋರ್ಸಿನೂ ಬಂದಾರ ಅದನ್ನ ಮಾಡ್ಕೊರಿ. ತಪ್ಪದ ಅಮಾಸಿ ಹತ್ರಿ ನಿನ್ನ ಮಗನ ಎಲ್ಲಾ ತರದಿಂದ ನಿಮ್ಮ ತಂದೆ ತಾಯಿ ಮಾತು ಉಗುಳು ಹಾಕಿ ಡಾಕ್ಟರ್ ಬರ್ದು ಆ ಥರ ಮಾಡ್ತೀನಿ, ಕಲ್ಯಾಣ ಮಾಡ್ತೀನಿ. ಈ ಹೆಬ್ಬಳ್ಳಿ ಅಜ್ಜನ ಆಶೀರ್ವಾದ ಐತಿ. ಸತ್ಕೊಡಿ ಪ್ರಸಾದ ಕೊಡು. ಯಾಕಂದ್ರೆ ಹೇಳ್ರಿ ಜನ ಬೆಂಗಳೂರವ್ರು ಅವರು ಆರ್ಮಿಯವ್ರು ಬಂದವ್ರು ನೋಡ ಭಾಳ ಜಿಗದ ಇಂಥವೆಲ್ಲ ಮಾತ ಮದ್ದು ನಿನ್ ಭೇಟಿ ಆಗಿಲ್ಲಪ್ಪ. ಹೌದನ? ಈಗಾದ್ರೂ ನಿನ್ನ ಹೆಂಡತಿಗೆ ಆಗಿ ಎಷ್ಟು ವರ್ಷ ಹತ್ತಿರ ಆಕಿ ತೊಳ್ಯಾಡಕತ್ತಿ. ಎಲ್ಲಿ ಹೋದ್ರು ಎಲ್ಲಿ ಅಡ್ಡಾಡಿದ್ರು ಏನು ಬಿಲ್ಕುಲ್ ಆಗಿಲ್ಲ. ಕೂದಲೇಳಿ ಅಟ್ಟ ಪರಿಹಾರ ಸಿಕ್ಕಿಲ್ಲ. ನಾವು ಎಲ್ಲೋ ನೋಡು ಕೊಡು ಪ್ರಸಾದ್. ಹೇಳ್ರಿ ಜರ ಮಾರುತ್ಯಪ್ಪ ಮಕ್ಕಳ ಲಗ್ನ ಆಯ್ತಂತ. ಇಲ್ಲಿ ಮಠ ನಾ ಏನೇನು ಕೇಳಿನಿ ಅದಕ್ಕೆ ಆಶೀರ್ವಾದ ಮಾಡ್ಕೊಂತ ಕಲ್ಯಾಣ ಮಾಡ್ಕೊಂತ ಬಂದಿಯಪ್ಪ. ಈಗ ಲಗ್ನ ಹೂಡ್ಕೊಂಡು ಕುಂತೀನಿ, ನಡಕ ಒಂದು ಕಾಂಟಕ್ ಬಂದೈತಿ. ಆ ಕಂಟಗ ಒಂದು ಹೋಳು ಮಾಡ್ಬೇಕಲ್ಲ. ಮಾಡಿರಲ್ಲ ನಿಮಗೇನು ದೊಡ್ಡದಲ್ಲ. ಎಂತಿಂತವ ಸರ್ಸಿರಂತ ಅದೇನು ದೊಡ್ಡದಲ್ಲ. ಅರ್ಥಪ್ಪ. ನಾನು ಸುಳ್ಳು ಬೀಳಕ್ಕ ಬೀಳು ದೇವ್ರಲ್ಲ. ಅದು ಮಿಡ್ನಾಗ ಹಾವು ಬರುವುದ ಅದನ್ನ ತಪ್ಸಕ್ ನನ್ನಿಂದ ಆಗುದಿಲ್ಲ. ಅದು ಬಂದಾಗ ಹಾವು ಬಂದೈತಂತೆ ನೀವು ಬಡಿಯಕ್ ಹೋದ್ರೆ ಅದು ನಿಮ್ಮನ್ನು ಕತ್ತಲ್ದ ಹೋಗುದಿಲ್ಲ. ಈ ಅರ್ಥ ತಿಳ್ಕೋ. ಅವ್ರು ಏನು ಮಾಡೋದು ಹೇಳ. ಅದು ಆಕಿ ಸದ್ಯಕ್ಕ ಪೊಸಿಷನ್ ಹಾಕಿದ್ರೆ ತಿಮ್ಮಾಪುರದಾಗ ಅದಾರಪ್ಪ. ಅದಾರನ್ರಿ ಬರ್ರಿ. ಐದು ಅಮಾಸಿ ಯಾವುದೋ ಒಂದಪ್ಪ. ಅಮಾಸಿ 10 ಹಾಗೆಲ್ಲ ಅಂತ ಹೇಳಿಲ್ಲ. ಮೊಹರಂಕ ಕತ್ತಲ ರಾತ್ರಿ ದಿವಸ ವಸ್ತಿ ಬರ್ಬೇಕು. ನಾನು ಅಕ್ಕಿ ಹಾವು ಟೈಮ್ನಾಗ ಇಲ್ಲಿ ಇರ್ಬೇಕು. ಅಜ್ಜಿನ ಮುಂದೆ ಇರ್ಬೇಕು. ಅಗ್ನಿ ಆಯ್ತಿರ್ತಾವ ನೋಡು ಅವಾಗ ಇರ್ಬೇಕು. ಅದನ್ನ ಕರ್ಕೊಂಡ್ಬಿಡ್ತಾನ ಆ ಬೆಂಕಿಯಾಗ ಸುಟ್ಟು ಬಿಡ್ತೇನೆ. ಅಂದಾಗ ನಿಂದ ಕರ್ಮಾಂತರ ಹೋಗುತ್ತಾ. ಅಮಾಸಿ ತಪ್ಸಕ್ ಹೋಗ್ಬೇಡ, ನಂಬಿಕೆ ಕಳ್ಕೊಬೇಡ. 5ನೇ ತಾರೀಕಿಗೆ 25ನೇ ತಾರೀಕಿಗೆ ಹೆಂಗೆ ಬರ್ತಾರ ಮಾಡಂಗೆ
ನಾ ಎಂದೋ ಮಾಡೀನಿ ಹಾಕಿದ್ವಿ ಜಡ್ಡು ಜೋರ್ ಇದ್ದಾಗ ಆಶೀರ್ವಾದ ಮಾಡೀನಿ ಮಾಡ್ರಿ ಮಾಡಿ ಅಂಥವೆಲ್ಲ ಕಾರ್ಯಕರ್ತನ ಯಾವ್ದು ಮಾಡ್ರಿ ಕೊಡ್ರಿ ಅಂತ ನಾ ಹೇಳಿಲ್ಲ. ದೆವ್ವ ಬೇರೆ ತುಳದ ಬೇರೆ ಮೊಹರಂದಾಗ ಸುಟ್ಟು ಬಿಡ್ತೀನಿ ಅಂದ ನಾವು ಅದ್ಲೆ ಕುಣಿಯಾಗ ಹಾಕಿಬಿಡ್ತಾನೆ ದೇವ್ ಅದನ್ನ ಕ್ಲಿಯರ್ ಆಕತಿ ಗಂಡ ಮನೆ ಕಳಿಸ್ಬಿಡು ಅದಾರ ತಗೋ ಹೋಗಿ ಈಗ ಮೊದಲ ಹೇಳಿಲ್ಲ ಈಗ ಮೊಹರಂ ಮಠ ನಡ್ಕೊ ಅಂತ ಹೇಳಿ ಹೋಗಿ ದೇವ್ಗಿರಿ ಪಾರವ ಬಂದಾಳ ಬರ್ತಾನೆ ಅಪ್ಪ ಜಾತ್ರೆಗೆ ಯಾಕ ಪ್ರತಿ ಸಲನೂ ಬರ್ತಾನೆ. ನಾನ್ ನಿನ್ನೆ ಬಿಡಕ್ ಹೋಗ್ಲಿ ನನಗ ಮೊಹರಂ ನಾನ್ ಎಡ್ಕಂತಾನಿ ದೌಡ್ ಕರ್ಸು ಕರೆಸ್ತೀನಿ. ಅದು ನಾನು ಬುದ್ಧಿಗೆ ಏನ್ ಭಯಪಡಿ ಆದಷ್ಟು ದೌಡ್ ಕರ್ಸಪ್ಪ ಮಾವ್ ಮನೆಯವ್ರ ತೋರಿ ನನ್ ಯಜಮಾನಗ ಬರೇ ಹೊಟ್ಟಿ ಅಂತಾನ. ದವಾಖಾನೆ ತೋರ್ಸಿದ್ ಹಳ್ಳದವು ಅಂತಾರ. ಏನ್ ಒಂದು 4 ದಿನ ಹೊಟ್ಟಿ ಅಂತಾನ 4 ದಿನ ಆರಾಮತ್ತಾನ. ಅವ್ನ ಆಪರೇಷನ್ ಮಾಡ್ತವ. ಹೌದಾ ಗುಳ್ಗಿ ಮೇಲೆ ಆರಾಮ್ ಮಾಡ್ತವಿ ಅಂತಾರಂತವ್ರು. ನಿನ್ ಬೂದಿನೇ ಹಾಕಿನಿ. ನಾನು ಬೂದಿನೂ ಏನು ಮಾಡೋದಿಲ್ಲ, ಗುಳಿಗಿನೂ ಏನು ಮಾಡೋದಿಲ್ಲ. ಅದು ಏನು ಹುಣ್ಣು ಇರ್ತೈತಿ ಆ ಹುಣ್ಣು ಯಾರ್ಲಿಂದ ಹೋಗ್ಬೇಕು ಎಲ್ಲಿ ಹೋಗ್ಬೇಕ ಅದು ಅಲ್ಲೇ ಹೋಗುತ್ತ. ಅದು ಜಾಸ್ತಿ ಆಗುತ್ತ ಊರಾಗ ಕೊಟ್ಟೇನಿ ಆಕಳ ಆಟದ ಮ್ಯಾಗ ಕರ ಪೆಟ್ಟದ ಮ್ಯಾಗ ಆಗತ್ತೆ ನಿನ್ ಲೆಕ್ಕ. ಆಕಿ ಹೊಟ್ಯಾಗ ಆಕಿ ಇಲ್ಲಿ ಬಂದು ನನ್ ದರ್ಗ ಹಚ್ಚಿ ಹನಿ ಹಚ್ಚಿಳ ಅಂದ್ರ ಆಕಿ ಹುಣ್ಣು ಆಕಿ ಏನೇ ನಾ ಹೇಳ್ತೇನೆ ಅಲ್ಲಿ ಮಟ್ಟ ಹೋಗು ಕೊಡು ಪ್ರಸಾದ್. ಹೌದು ನೀವೊಂದು ಹೊಸ ಮನಿ ಹಿಡಿಬೇಕಂದಿ ಅವ ಅದಾಗಿಲ್ಲ ಹೇಳೇನಲ್ಲ ಬೆಸ್ತಾರ ಪಾಡ್ಯ ಚಲೋ ಇಲ್ಲ ಪಾಡ್ಯ ಅಂತ ಮಾಡಕ್ ಹೋಗ್ಬಿಡ್ರಪ್ಪ. ಶುಕ್ರವಾರ ಮಾಡ್ರಿ. ಅವರು ಮನ್ಯಾಗ ಒಬ್ರು ಸತ್ಯದ್ರ ಏನು ತೊಂದ್ರೆ ಇಲ್ಲ ಗಣಪ ನಾವು ಮಾಡಿಸಿದ್ವಿ. ಅದನ್ನ ಹಿಡ್ಕೋ ನಾನು ಕಾಯಿ ಹೋದ ಅಲ್ಲಿ ಬಿಗಿ ಮನೆ ಹಿಡ್ಕೋಬೇಕು. ಸಣ್ಣ ಮಕ್ಳು ಅದಾವು ಅದಕ್ಕೆ ಏನಾಗುದಿಲ್ಲ ಅಜ್ಜಿ ಹೇಳೇನಂದಾಯ್ತು ಜೋರ್ ಮಾಡಕತ್ತಾರ ಇದ್ದ ಏನಾಗುದಿಲ್ಲ ಮನೆ ಹಿಡಿ ಅಜ್ಜನ ಕಾಯಿ ಕಟ್ಟಿ ಹೋಗಿ ಹಿಡ್ಕೋ. ಪಾಪ ಅಲ್ಲಿ ಒಳ್ಳೇದಾಗಲಿ. ನೀನು ಕಸಿ ಹೆಚ್ಚಿದೇವ ನೀ ತಡ್ಕೊಂತಿ ಅವು ಹತ್ರ ಏನೈತಿ ಹಿಂದೂ ಮಾಡ್ತೀನಿ ಭಯಪಡಿಗಳು ಯಾವ ಬೆಟ್ಟಿಗೆ ಯಾವಪ್ಪ ಮುಸ್ಲಿಮ್ಸ್ ಏನೋ ಕಾಂಟ್ರಾಕ್ಟರ್ ಕೆಲಸ ಬಂದ ಉಳಿಸ್ತು ಸುಮ್ ಬಂದ ಈಗೇನ ಪಾರ್ಟ್ನರ್ಶಿಪ್ ಮಾಡು ಇನ್ನೊಬ್ಬನ ಕೂಡಿಸುವ ಅಂತಾನಂತ ಮುಖಂಡರ ಬರ್ತಾವ ಅಂತ ಹೇಳ್ಕೊಂತ ಬಂದಿದ್ದೆ ಬಂದವ ಹೌದಾ. ಅದು ಹಂಡೆ ತುಂಬಾ ಗೋಧಿ ಹುಗ್ಗಿರ್ತೈತಿ. ನಾ ಏನ್ ಹೇಳಕತ್ತೀನಿ ಆಗಿದ್ ಏನ್ ಅಂದಾತ ನೀ ತಿಂದು ಹೊಟ್ಟಿ ತುಂಬಿ ಹೊಟ್ಟೆಲ್ವಂಗಾಗತ್ತ ಹೋಗಲ್ಲ. ಹೌದಾ. ಎರಡು ಬರುವಂಗ ಮಾಡ್ತೀನೋ ಇನ್ನೂ ಎರಡು ಬರುವಂಗ ಮಾಡ್ತೀನೋ. ನಂದು ಏನಾರು ಕಂಡು ಬಂದ ತನಿ ಮಗ ಹೊಸ ತಗೊಂಡು ಹೋಗು. ನಂಬಿಕೆ ಇತ್ತು ದುಡ್ಕೊಳಕತ್ತೀಯ ನೀಯತ್ತಿಂದ ದುಡ್ಕೋ. ಅದಕ್ಕೆ ನಾನು ಏಟ್ ಮಾಡ್ಬೇಕು ಆಶೀರ್ವಾದ ಅನ್ನೋದು ನಾ ಮಾಡ್ತೀನಿ. ನಿನಗೇನು ಕೊರೆ ಬೀಳಲ್ಲ ನಾ ಮಾಡ್ತೀನಿ. ಮುಂದೆ ಹಾಕಲ್ಲ ಹುಟ್ಟಲ್ಲಿ ಕೊಡ ಅಲ್ಲಿ ಉಪ್ಪಿನ ಬೆಟ್ಟಿಗೇರಿ ಗಂಡ ಹೆಂಡತಿ ಬಂದಾರ ಯಜಮಾನ ಹೆಂಡತಿ ಯಾಕಂದ್ರೆ ಇವ ಆಪರೇಷನ್ ಮಾಡಿಸ್ಕೊಂಡ ಹಟ್ಟಿ ಹರ್ಕೊಂಡು ಮುಕ್ಕಳಿ ಹರ್ಕೊಳವಿ
ಇರ್ಲಿ ಅಜ್ಜ ಇರ್ಲಿ. ಅದು ಇರುದೊಂದು ಬ್ಯಾರೆ ಐತಪ್ಪ. ಹ್ಞೂ ಆಕ್ಸಿಡೆಂಟ್ ಆದಂದು ಅದು ಕೂಡೈತಿ. ಹ್ಞೂ ಡಾಕ್ಟ್ರ್ ಹ್ಞೂ ಆಪರೇಷನ್ ಮಾಡಬೇಕಪ್ಪ ಕಳ್ಳು ಏನಾಗೈತಿ ಅನ್ನೋದು. ಹ್ಞೂ ಅದು ಮನಿಗೆ ಮಾಡ್ಕೊರಿ. ಕರೆಕ್ಟ್ 21 ದಿವ್ಸ ಮೂಗ್ ನೀರು ಮಾಡ್ಬೇಕ. ತಪ್ಪದ ಸಮಸ್ಯೆ ಹಚ್ರಿ, ಸಾಯ್ಬೇಡ್ರಿ. ಯಾವುದೋ ಯಾವ ಜಾತಿ ಯಾರ ನಿಮ್ಮ ಮಣಿದೇವ್ರು ನಮ್ರಿ. ಮೊದಲು ಮೇನ್ ಮಣಿದೇವ್ರು ಬಿಟ್ಟು ಮಠ ದೇವ್ರಿಗೆ ಆದ್ರೆ ನಿಮಗೆ ಏನು ಉದ್ಧಾರ ಆಗ್ತದೆ? ಕೊಂಡು ಹೋಗ್ರಿ ಪ್ರಸಾದ. ಯಾಕಂದ್ರೆ ನೆರೆಗಲ್ಲ ಒಬ್ಬೊಬ್ಬನ ಮಗ ಮಾತ ಕೇಳೋಲ್ಲಂತ ಕಲಿತಾನಂತ. ನಿನ್ನ ಮಗಳ ಗಂಡ ಏನು ಸತ್ತಾನ, ನಿನ್ನ ಮಗಳ ಹತ್ರ ನಿನ್ನ ಮನ್ಯಾಗ ಅದಾನವ. ಅದ ನಿಮಗ ಇಬ್ಬರಿಗೆ ಗಿಡ ಕಾಡಾಟ ಅವತ್ತಜ್ಜ ಒಡದು ಹೇಳಬಾರದು ಅಂತ ಅಡಿಗೆ ತಗೊಂಡು ಬಂದಾನ. ಇನ್ನು ಏನೂ ಕಾಡುವುದಿಲ್ಲ, ನಿಮಗೇನು ತೆಗೆದು ಸಂಖ್ಯೆ ನಾ ತರುವುದಿಲ್ಲ. ನಾನು ಬೂದಿ ನಂಬೆ ಮಗ ಸೊಸಿ ಬರ್ಬೇಕನ್ನೋದು ಒಂದು ನಿಮ್ದು ಹೌದಲ್ಲ? ಅದಕ್ಕೂ ಆಶೀರ್ವಾದ ಮಾಡ್ತೀನಿ. ನಾನು ಬೂದಿ ನಂಬ್ಕೊಂಡು ಕೊಡಿ. ಅಂದ್ರೆ ಬಾಲ್ಕೋಟೆ ಫ್ಯಾಕ್ಟ್ರಿ ಗ್ಯಾರೇಜ್ ಮೇಸ್ತ್ರಿ ಬಂದ. ಬಾಗಲಕೋಟೆ ಟ್ಯಾಕ್ಟರ್ ಮಿಸ್ತ್ರಿ ಅಂತ ನೋಡ್ರಿ. ಯಾರ್ಯಾರು ಬಾಗಲಕೋಟೆ ಗ್ಯಾರೇಜ್ ಮಿಸ್ತ್ರಿ? ಇದು ಮುದುವಳ. ಆದ್ರೆ ಬಸು ದೈತಿಗೆ ಅದು ನೀನು ತಾವ ತಗೊಳ್ಳೋ ಪ್ರಯತ್ನ ಮಾಡಪ್ಪ. ಅದಕ್ಕೆ ನಂದು ಆಶೀರ್ವಾದ ಐತಿ, ಆಶೀರ್ವಾದ ಮಾಡ್ತೀನಿ. ಎಲ್ಲಾ ಜಗತ್ತ ತಿರುಗಿದ್ರು ನೀನು ಹೆಚ್ಚಿದ್ರು ಕಡಿಮೆ ಆಗಿದ್ದಿಲ್ಲ, ಹಾಗೆ ತಿಳಿ ಇಲ್ಲಿ ಹೆಬ್ಬಳ್ಳಿ ಅದರಿಂದ ಅದನ್ನ ನಂಬಿ ದುಡ್ಕೊಡಿ. ಕೂಡ ನೀವು ಹೆಂಗ ನನಗ ಅಮಾಸಿ ಹಚ್ಚಿರಿ ಆ ತರ ನಾ ಮಾಡವ. ಅಲ್ಲಿ ಕತ್ತಲ ರಾತ್ರಿ ಸ್ವಸ್ತಿ ಬರ್ಬೇಕು, ಬೆಂಕಿಯಾಗ ಹಾಕಿ ತಗೊಂಡು ಹೋಗ್ಬೇಕು. ಅವೆಲ್ಲ ಇರ್ತಾವು ಅಂದಾಗ ಅವು ಕಂಟಕ್ಕೆ ಹೋಗಿ ನಮ್ಮ ಹುಡುಗನ ಹೊಟ್ಟೆ ಗ್ಯಾಸ್ ಎಲ್ಲ ದಾವಣೆಯನ್ನು ಗ್ಯಾಸ್ ಹೆಚ್ಚಿನ ಸಾಕಾಗೋದು. ಮತ್ತು ಇಲ್ಲೇ ಏನು ಕುರ್ತಿ ಕೊಟ್ಟು ಹೋಗ್ಬೇಕು. ಮತ್ತು ಎಲ್ಲ ದೊಡ್ಡ ದಾಸ್ ನಿಂತು ನೀಗಿರಿ ಹೋಗಿ ಕಲಿಸ್ಕೊಂಡು ಎಲ್ಲ ಮಾಡ್ತೀವಿ. ಗ್ಯಾಸ್ ಅದೆಲ್ಲ ಹೊಟ್ಟೆ ಸಾಕಾಗೋದು. ಅದು ಹಣ್ಣಿಗೇರಿದು ಹೊಟ್ಟೆ ಟ್ರಬಲ್ ಗ್ಯಾಸ್ ಹುಡುಕಾದು ಹಣ್ಣಿಗೇರಿ ಸಂಬಂಧ ಇಲ್ಲ. ಅಲ್ಲ ನಮಗೆ ಇದನ್ನು ತಿಳಿದು ನಾವೆಲ್ಲ ಈಗ ಮಾಡಿ ಎಷ್ಟು ಸಲ ಹೋಗಿರಪ್ಪ ಅಲ್ಲಿಗೆ? ಎಷ್ಟು ಸಲ ಹೋಗಿ ಎಲ್ಲ ಚೆಕ್ ಮಾಡಿ ಅದು ಹೊಳಮಳ ಹೋಗಿ ಅಲ್ಲಿ ಉಲ್ಟಿ ಮಾಡಿಸಿದ್ರೆ ಅದು ಕಳ್ಳಿಗೆ ಧೋಕ ಆಗತ್ತೆ. 41 ಲಿಂಬೆ ಅಂತೂ 41 ಹೂವು ಎನಿಸ್ಕೋರಿ. ಮತ್ತೊಂದು ಏನು ಮಾಡಬೇಡ. ಏನು ಮಾಡ್ಬೇಕು? ದಿನಾನು 41 ದಿವಸ ದಿನ ಒಂದು ಲಿಂಬೆಯನ್ನು ಒಂದು ಹೂವು ತಿನ್ಬೇಕು. ಅದು ಯಾಕೆ ಇರ್ತೈತೆ ಅಂತ ನೋಡ್ತೀನಿ ನಾನು ಈ ಸಲ.
ತಾಳಿ ಕೂತ್ರಿ ನಾಗರಾಜ ಸ್ವಲ್ಪ ಮಿನಿಜಿಗೆ ಹೋಗಿ ಬಂದಾನ. ಇದು ಉಗಾದಿ ಅಮಾಸಿ ಸ್ವಲ್ಪ ಆಕಾರನು ಹೊಸದ್ ಮಾಡಕತ್ತಿ ಹೌದಾ? ಮತ್ ನಾನು ಹೊಸದ್ ಮಾಡಿ ತೋರ್ಸ್ಬೇಕಲ್ಲ. ಭದ್ರವಾಗಿ ಇಟ್ಕೋ. ಅದಕ್ಕೊಂದು ಹೊಸ ಚಿಕ್ಕ ಕೊಡ್ಸೋಣ ಅಂತ ನೋಡೋದು. ಯಾಕಂದ್ರ ಹೇಳ್ರಿ ನಾಳೆನೂ ಗುರುವಾರ ಐತಪ್ಪ. ಆಯ್ತು. ಯಾರಿಗೆ ಆಗಿಲ್ಲ ಹಾಂ ನಾಳೆ ಅಮಾಚಿ ಚಕ್ಕ ಮುಂಜಾನೆ ಎಂಟ್ರ ಮಟನೂ ಐತಿ. ಹಾಂ ಯಾರಿಗೆ ಆಗಿಲ್ಲ ಅವ್ರನ್ನ ನಾಳೆ ಬರ್ಬೋದು, ಆಶೀರ್ವಾದ ಪಡ್ಕೋಬಹುದು, ಹೋಗ್ಬೋದು. ಹಾಂ ಲೇ ಹುಚ್ಚ, ನೀವು ಓದೋರಾಗಿ ನಿಮ್ಮ ಮನೆಯಾಗ ಕಲ್ಯಾಣ ಕೆಲಸ ನಾ ಅಕ್ಕಿ ಹಾದು ಬಂದು ನಿಮಗ ಉಡಿ ತುಂಬಿದಾಗ ನಿಮ್ಮ ಲಗ್ನ ಹೆಣ್ಗಂಡು ಹತ್ತಾವ ಅಲ್ಲಿ ಮಟ್ಟ ಹತ್ತೋದಿಲ್ಲ. ತಾಳ್ಮೆ ನಾ ಹೇಳಿದ ಕೇಳ. ಇನ್ನೂ ಅದಕ್ಕೆ ಕಂತಗೈತಿ. ಈ ಸದ್ಯಕ್ಕ ಒಂದು ಹೆಣ್ಣು ಮಗುನ ತಗೊಂಡದ್ದು ಅದನ್ನ ಲಗ್ನ ಮಾಡ್ಬೇಕಂದ್ರ ಅದು ಹುಣ್ಣಾಗಿ ಸಾಯಕತ್ತೈತಿ. ಹೌದನ? ತಾಳ್ಮೆ ಎಲ್ಲಾ ಬೈಲಿ ಮಾಡ್ತೀನಿ. ಯಾರು ಸಾಯ್ ಬಿಡುದಿಲ್ಲ. ಏನ್ ಹೇಳ್ತೀನಿ ಬೈಲಿ ಮಾಡ್ತೀನಿ. ನನ್ನ ಮೂರಾಮಿನ ಮಠ ಒಂದ್ ಏಟ್ ತಡ್ಕೊಡ್. ಈಗ ನೀವು ಹಾತೋರ್ ಬಿದ್ದು ದುಡ್ಕಾಕ್ ಹೋದ್ರು ಕೂಡ ಅದು ಶುದ್ಧ ಆಗುತ್ತೆ. ಏನ್ ಹೇಳಕತ್ತೀನಿ ಈಗ? ತಮ್ಮಗೂ ಹತ್ತುದಿಲ್ಲ, ಯಾರಿಗೆ ಹತ್ತುದಿಲ್ಲ. ಸ್ವಲ್ಪ ಮೂರಂ ಮಠ ಇರ್ರಿ ಕೊಡ್ರಿ. ಇವ ಮನಹುರ್ಕಿಲಿಂದ ನನಗೆ ಹೆಬ್ಬಳ್ಳಿ ಅದಕ್ಕೆ ಬಂದಿಲ್ಲ. ಅದ್ ಅವ್ರ ಮನಿಗೆ ಹೋದಾಗ ಅವ್ರ ಮನಿಯಾರ ಜನಾಬ್ರು ಅಜ್ಜಗ್ ಭೇಟಿ ಮಾಡಿ ಹೇಳಿದ್ರಪ್ಪ. ಹೌದಾ? ಇದು ಈಗ ಹೇಳ್ತಿಲ್ಲಲ್ಲ, ದರ ಕೊಟ್ಟು ಮುಂದೆ ಅಜ್ಜಿ ಏನ್ ಹೇಳ ಅದನ್ನ ಯಾವಾಗಾರ ಹಾಯ್ತಲ್ಲಪ್ಪ ಅದನ್ನ. ಹೌದನ? ಹೇಳಲಿಲ್ಲ ಬಿಡು, ನನ್ನ ಬುದ್ಧಿ ನಂಬು, ಆಶೀರ್ವಾದ ಕಾಯಿ ಬರಿಸಿ ಊದ್ ಕಟ್ಕೋ. ನಮಾಸಿ ಹತ್ತು ಅದು ಯಾಕೆ ಹತ್ತುದಿಲ್ಲ ನಾನು ನೋಡ್ತೀನಿ. ಕಲ್ಯಾಣ ಯಾಕೆ ಆಗುದು ಸತ್ಕೊಟ್ಟು ಬಳ್ಳಾರಿ ತಹಸೀಲ್ದಾರ್ ಒಂದು ಹೇಳುದು ಕುಂದ್ರುದು ಇನ್ನೊಂದಕ್ಕ ಕೈ ಹಾಕಕತ್ತೇನೆ, ಆಶೀರ್ವಾದ ಮಾಡಬೇಕು. ಅಮಾಚ್ಗೊಂದು ಒಂದೊಂದು ಇಟ್ಕೊಂಡ್ ಬಂದು ಕೇಳಬೇಡಪ್ಪ ನೀನು. ನಿನ್ನ ಮನಸ್ಸಿನಾಗ ಏನ್ ಮಾಡ್ಬೇಕ ಅನ್ಸತ್ತ. ಈ ಹೆಬ್ಬಳ್ಳಿ ಅರ್ಜುನ ಪ್ರಸಾದ ನಿಮ್ಮ ಮಣಿದೇವ್ರ ಪ್ರಸಾದ ಹಿಡ್ಕೊಂಡು ನೀ ದುನಿಯಾ ಮಾಡ. ನಮ್ದು ಆಶೀರ್ವಾದ ಇರ್ತದೆ. ಅದನ್ನ ಅಷ್ಟ ಮಾಡೋದು ಎರಗಟ್ಟೆ ಇರೋದನಪ್ಪ. ಎರಗಟ್ಟಾರ ಯಾರಾದ್ರೂ ಬಂದ್ರೇನ್ರಿ? ಬರ್ರಿ ಎರಗಟ್ಟಿ ಎರಗಟ್ಟಾರ್ರಿ ಬಂದಾರ.
ಈಗ ಅತ್ ಏನು ಹೇಳಿ ನಾವು ದಾರ ಕೊಟ್ಟು ಮುಂದೆ ಹೇಳೇನಿಲ್ಲ ಹಾಂ ಕೇಳೋಣ ಅದನ್ನ ನೆಂಪಿ ನಡ್ಕೊಳ್ಳೋದಾಗತ್ತಿಲ್ಲ ನಡ್ಕೋ ಅಮಾಸಿ 10 ಒಮ್ಮೆ ಕಲ್ಯಾಣ ಮಾಡ್ತೀನಿ ಅಂದಿಂದ ಆದ್ರೆ ಹೆಚ್ಚು ಕಡಿಮೆ ಅದನ್ನ ಮಾಡೇ ಮಾಡ್ತೀನಿ ನಾನು ಕೆಲಸ ಪೂರ ನಮ್ಮ ಶಾಲೆ ಇಲ್ದಂಗೆ ಮಾಡ್ಯಾರ ಅದನ್ನ ಇಡೀ ಸಭದಾಗ ಒಡೆದು ಹೇಳು ಬೇಡ ನಿನ್ನ ಗಂಡ ಮಾಡಿದ್ದು ನಂಬಿಕೊಂಡು ಹೋರಿ ಆ ಸಾಲಕ್ಕೆ ದಾರಿ ಮಾಡ್ತೀನಿ ಅಂತ ಹೇಳಿ ನಾನು ಹೌದಾ ಕೊಡು ಪ್ರಸಾದ್ ನಾನು ನಡ್ಕೊಂತೀನಿ ಅಜ್ಜ ನನಗೆ ಅದನ್ನ ಒಳ್ಳೆ ಒಂದು ದಾರಿ ಕೊಡು ನಾನು ಬಿಡ್ಕೊಂತೀನಿ ಅಷ್ಟೇ ಬದಾಮಿ ಅದಾರಪ್ಪ ಬಾದಾಮಿ ಕುಂದ್ರಿ ಬಾದಾಮಿ ಯಾರಾದ್ರಿ ಬರ್ರಿ ಬಾದಾಮಿ ಯಾರಾದ್ರಿ